ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಂಗೇರಿ ಸಂಚಾರ ವಿಭಾಗ ವ್ಯಾಪ್ತಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 2 ಬೈಕ್ಗಳಿಗೆ ಹಿಂದಿನಿಂದ ಗುದ್ದಿದಂತ ಇಕೋ ಕಾರ್ನಲ್ಲಿದ್ದಂತ ಸುಖದೇವ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಬೈಕ್ಗಳಲ್ಲಿ ಇದ್ದಂತ 3 ಜನರಿಗೆ ಗಂಭೀರ ಗಾಯಗಳಾಗಿವೆ. ಮೈಸೂರು ರಸ್ತೆಯಲ್ಲಿ ಇವತ್ತು ಬೆಳಗ್ಗೆ 6:45ಕ್ಕೆ ನಡೆದಿರುವಂತಹ ಘಟನೆ ಇದು. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. 2 ಬೈಕ್ಗಳಿಗೆ ಹಿಂದಿನಿಂದ ಗುದ್ದಿದಂತ ಇಕೋ ಕಾರಿನಲ್ಲಿ ಇದ್ದಂತ ಸುಖದೇವ್ ಮೃತಪಟ್ಟಿದ್ದಾರೆ. ಇನ್ನು ಬೈಕ್ಗಳಲ್ಲಿ ಇದ್ದಂತ 3 ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೈಸೂರು ರಸ್ತೆಯಲ್ಲಿ ಬೆಳಗ್ಗೆ 6:45ರ ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು. ಕೆಂಗೇರಿ ಸಂಚಾರ ವಿಭಾಗ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ. 2 ಬೈಕ್ಗಳಿಗೆ ಹಿಂದಿನಿಂದ ಇಕೋ ಕಾರ್ ಬಂದು ಡಿಕ್ಕಿ ಹೊಡೆದಿದೆ. ಇದರಿಂದ ಬೈಕ್ಗಳಲ್ಲಿ ಇದ್ದಂತ 3 ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ, ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಕೋ ಕಾರ್ ಬಂದು 2 ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ ಹಿಂದಿನಿಂದ. ಆ 2 ಬೈಕ್ಗಳಲ್ಲಿದ್ದಂತ 3 ಜನರ ಪರಿಸ್ಥಿತಿ ಗಂಭೀರ. ಇನ್ನು ಕಾರ್ ಏನ್ ಡಿಕ್ಕಿ ಹೊಡಿತಲ್ಲ, ಆ ಕಾರ್ನಲ್ಲಿದ್ದಂತ ಸುಖದೇವ್ ಅನ್ನುವಂತ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈ ಅಪಘಾತ ಸಂಭವಿಸಿದ್ದು ಹೇಗೆ ಅಂತ, ಕಂಟ್ರೋಲ್ ತಪ್ತಾ ಅಥವಾ ಮದ್ಯಪಾನ ಏನಾದರೂ ಮಾಡಿದ್ರಾ, ಏನ್ ಕಾರಣ ಅನ್ನೋದು ಗೊತ್ತಾಯ್ತಾ? ಉಳಿದವರ 3 ಜನರ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲೂ ಸೌಖ್ಯ, ಇವತ್ತು ಬೆಳಗಿನ ಜಾವ 6:45ರ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಘಟನೆ ನಡೆದಿರೋದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. 2 ಬೈಕ್ಗಳಿಗೆ ಹಿಂದೆಯಿಂದ ಬಂದಂತ ಒಂದು ಇಕೋ ಕಾರ್ ಏನಿದೆ ಓವರ್ ಸ್ಪೀಡ್ ಆಗಿ ಬಂದು ಆ ನಂತರ ಅಲ್ಲಿ ಡಿಕ್ಕಿ ಹೊಡೆದಿದೆ ಅಂತಾನು ಕೂಡ ಗೊತ್ತಾಗಿದೆ. ಈಗಾಗಲೇ ಸಿಸಿಟಿವಿ ಫುಟೇಜಸ್ ಕೂಡ ಈಗಾಗಲೇ ಅಲ್ಲಿ ಸಿಕ್ಕಿರುವಂತದ್ದು. ಅದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಓವರ್ ಸ್ಪೀಡ್ ಅಲ್ಲಿ ಕೂಡ ಬರ್ತಾ ಇದ್ರು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಕಾರ್ ನಲ್ಲಿ ಓವರ್ ಸ್ಪೀಡ್ ಆಗಿ ಬಂದಂತಹ 45 ವರ್ಷದ ಸುಖದೇವ್ ಅಂತ ಏನಿದ್ದಾನೆ, ಆತ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾನೆ. ಇನ್ನು ಆತ ಡಿಕ್ಕಿ ಹೊಡೆದ ರಭಸಕ್ಕೆ ಮುಂದೆ ಇದ್ದಂತ 2 ಬೈಕ್ ನಲ್ಲಿ 3 ಜನರು ಕೂಡ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವರು ಕೂಡ ಈಗಾಗಲೇ ಗಾಯಾಳುಗಳಾಗಿದ್ದಾರೆ. ಅವರನ್ನು ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೂ ಕೂಡ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಿರುವಂತದ್ದು. ಇನ್ನು ಆತ ನಿದ್ದೆ ಮಂಪರ್ ನಲ್ಲಿದ್ನೋ ಅಥವಾ ಬ್ರೇಕ್ ಫೇಲ್ ಆಯ್ತು ಅಥವಾ ಓವರ್ ಸ್ಪೀಡ್ ಆಗಿ ಬಂದು ಆತನಿಗೆ ಅಲ್ಲಿ ಏನು ಸ್ಟೇರಿಂಗ್ ಸಿಕ್ಕಿಲ್ವೋ ಅಂತಾನು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ಲಾಗ್ತಿರುವಂತದ್ದು. ಕೆಂಗೇರಿ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿರುವಂತದ್ದು. ಇನ್ನು ಮೃತಪಟ್ಟಿರುವಂತಹ ವ್ಯಕ್ತಿಯ ಆ ಫ್ಯಾಮಿಲಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆಗಾಗೂ ಕೂಡ ಮೃತದೇಹವನ್ನು ಕೂಡ ಕಳಿಸಿಕೊಡ್ಲಾಗಿದೆ. ಒಟ್ಟು ಈಗಾಗಲೇ ಸ್ಪಷ್ಟವಾಗಿ ಸ್ಪೀಡ್ ನಲ್ಲಿ ಬಂದಿದ್ದಾನೆ, ಆದ್ರೆ ಯಾವ ಕಾರಣಕ್ಕಾಗಿ ಆಯ್ತು ಅಂತ ತನಿಖೆಯ ನಂತರವೇ ಸದ್ಯ ಗೊತ್ತಾಗಬೇಕಾಗಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.